ಇಲ್ಲಿಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಒಂದು ಸಾಮಾನ್ಯ ಗ್ರಾಮೀಣ ಶಾಲೆಯಲ್ಲ. ಸುಮಾರು 75 ವರ್ಷಗಳಿಂದ ಮಕ್ಕಳಿಗೆ ಶಿಕ್ಷಣ ನೀಡುತ್ತಾ ಬಂದಿರುವ ಒಂದು ಪ್ರಮುಖ ವಿದ್ಯಾಲಯ. ಹಲವು ಪೀಳಿಗೆಗಳ ಜೀವನವನ್ನು ರೂಪಿಸಿದ ಈ ಶಾಲೆಯ ಚಿತ್ರಣ ನಿಮ್ಮ ಮುಂದೆ. ನಮ್ಮ ಊರಿಗೆ ಒಂದ್ಸಲ ನೀವು ಬರಬೇಕು. ಎಂತ ಚಂದದ ಊರು, ಎಂತ ಚಂದದ ಜನಗಳು. ವೆಲ್ಕಮ್ ಬ್ಯಾಕ್ ಟು ನಮ್ಮೂರು ಕರ್ಜೆ. ನಾನಿವತ್ತು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹೊಸೂರು ಗ್ರಾಮದ ಕರ್ಜೆಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕರ್ಜೆ ಇಲ್ಲಿದ್ದೇನೆ. ಇಲ್ಲಿಯ ಶಾಲೆಯ ಸ್ಥಿತಿಗತಿಗಳ ಬಗ್ಗೆ, ಹಾಗೆ ಶಾಲೆ ಯಾವಾಗ ಸ್ಥಾಪನೆ ಆಯಿತು, ಮುಂಚೆ ಈ ಶಾಲೆ ಯಾವ ರೀತಿ ಇತ್ತು, ಅದರ ಬಗ್ಗೆ ವಿಸ್ತಾರವಾಗಿ ಹೇಳ್ಕೊಳ್ಳಿಕ್ಕೆ ನಮ್ಮ ಜೊತೆ ಇಲ್ಲಿನ ಶಾಲೆಯ ಮುಖ್ಯೋಪಾಧ್ಯಾಯರಂಥ ಸತೀಶ್ ಶೆಟ್ಟಿ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಈಗ ಇದು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಕರ್ಜೆ, ಇದು ಯಾವಾಗ ಸ್ಥಾಪನೆ ಆಯಿತು, ಮೂಲ ಕಾರಣೀಕರ್ತರು ಯಾರು, ಇಲ್ಲಿನ ಜನರಿಗೆ ಒಂದು ಮಾಹಿತಿ ಕೊಡಿ. ಖಂಡಿತ. ನಮ್ಮ ಈ ಸಂಸ್ಥೆ 1948ರಲ್ಲಿ ಅಮ್ಜಿ ದಿವಂಗತ ಗೋಪಾಲ್ ಭಟ್ ಇವರ ಒಂದು ನೇತೃತ್ವದಲ್ಲಿ ಸ್ಥಾಪನೆ ಆಯಿತು. ಬಹಳಷ್ಟು ಶ್ರಮಪಟ್ಟು ಈ ಊರಿನ ಜನರಿಗೆ ವಿದ್ಯೆ ನೀಡಬೇಕೆನ್ನುವ ಉದ್ದೇಶದಿಂದ ಕಟ್ಟಿ ಬೆಳೆಸಿದರು. ಸ್ಥಾಪಕ ಮುಖ್ಯ ಶಿಕ್ಷಕರಾಗಿ ಗಣಪಯ್ಯ ಉಡುಪ ಇವರು ಇದ್ದರು. ಜೊತೆಯಲ್ಲಿ ಉತ್ತಮ ಶಿಕ್ಷಕರಾಗಿ ನಮ್ಮ ಲಕ್ಷ್ಮೀನಾರಾಯಣ ಕ್ರಮದಾರಿ ಅವರು, ಹಾಗೆ ಮುಜಿ ನಾರಾಯಣ ಶೆಟ್ಟಿ ಅವರು, ಹಾಗೆ ಶ್ರೀನಿವಾಸ್ ಭಟ್, ಆಶಾಲತಾ, ಸುಗುಣ, ಲಲಿತಾ ಕುಮಾರಿ, ಕೆ ಜಯರಾಮ್ ಕ್ರಮದಾರಿಯವರು, ಶಂಕರ್ ನಾಯಕ್ ಇವರೆಲ್ಲರೂ ಕೂಡ ಇಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. 2021-22ರಿಂದ ಮುಖ್ಯ ಶಿಕ್ಷಕನಾಗಿ ನಾನು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಈ ಹಿಂದೆ ಕಲಿತಂತಹ ಅನೇಕ ವಿದ್ಯಾರ್ಥಿಗಳು, ಅನೇಕ ಅಂದರೆ ಸಾವಿರಾರು ವಿದ್ಯಾರ್ಥಿಗಳು ಈ ಸಂಸ್ಥೆಯಲ್ಲಿ ವಿದ್ಯೆಯನ್ನು ಪಡೆದು ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ. ವೈದ್ಯರಾಗಿ, ಆಮೇಲೆ ಸರ್ಕಾರಿ ನೌಕರರಾಗಿ, ಹಾಗೆ ಉದ್ಯಮಿಗಳಾಗಿ, ಹೋಟೆಲ್ ಉದ್ಯಮಿಗಳಾಗಿ, ಗುತ್ತಿಗೆದಾರರಾಗಿ, ಇಂಜಿನಿಯರ್ ಆಗಿ ಅನೇಕ ಹುದ್ದೆಗಳಲ್ಲಿ ಇದ್ದಾರೆ. ಕೆಲವು ವಿದ್ಯಾರ್ಥಿಗಳು ಶಾಲೆಗೆ ಈಗಲೂ ಕೂಡ ಸ್ಪಂದಿಸ್ತಾ ಇದ್ದಾರೆ, ಶಾಲೆಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಪ್ರಥಮದಲ್ಲಿ ನಮ್ಮ ಶಾಲೆಯನ್ನು ಸ್ಥಾಪನೆ ಮಾಡಿದ್ದು ರಸ್ತೆಯ ಆ ಭಾಗದಲ್ಲಿರುವಂತಹ ಕಟ್ಟಡ. ಅದು ಈಗ ಸ್ವಲ್ಪ ಶಿಥಿಲಗೊಂಡಿದೆ. ಈಗ ಅದರಲ್ಲಿ ತರಗತಿಗಳನ್ನು ನಾವು ನಡೆಸ್ತಾ ಇಲ್ಲ. ಈಗ ಎಲ್ಲ ತರಗತಿಗಳು ಈ ಮೈದಾನದಲ್ಲಿರುವಂತಹ ಕಟ್ಟಡದಲ್ಲಿ ಆಗ್ತಾ ಇದೆ.